ಇವತ್ತು ಸರಣಿ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗಿಯಾಗಿದ್ರು. ಸೂಪರ್ ಕ್ಯಾಬಿನೆಟ್ ಸಭೆಯನ್ನ ಕೂಡ ನಡೆಸಿದ್ದಾರೆ. ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಈಗ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡ್ತಿದ್ದಾರೆ. ರಾಷ್ಟ್ರೀಯ ಭದ್ರತಾ ಸಲಹಾ ಮಂಡಳಿ ಪುನರ್ರಚನೆಯಾಗಿದೆ. 7 ಸದಸ್ಯರನ್ನು ಒಳಗೊಂಡಂತ ಮಂಡಳಿಯನ್ನ ರಚಿಸಿದೆ ಕೇಂದ್ರ ಸರ್ಕಾರ. ಮಂಡಳಿಯ ಅಧ್ಯಕ್ಷರಾಗಿ ಅಲೋಕ್ ಜೋಶಿ ಅವ್ರನ್ನ ನೇಮಿಸಿದೆ ಕೇಂದ್ರ. ಮಾಜಿ RAW ಮುಖ್ಯಸ್ಥರಾಗಿದ್ರು ಅಲೋಕ್ ಜೋಶಿ. ಅವ್ರನ್ನ ಸದಸ್ಯರಾಗಿ ಮಾಜಿ IFS B ವೆಂಕಟೇಶ್ ವರ್ಮರನ್ನ ನೇಮಕ ಮಾಡಿದೆ. ನೋಡ್ತಾ ಇದೀವಲ್ಲ ಭಾವಚಿತ್ರದಲ್ಲಿ, ಇವರೇ ಅಲೋಕ್ ಜೋಶಿ. ಜಾತಿ ಜನಗಣತಿಯನ್ನ ನಡೆಸೋಕೆ ಕೇಂದ್ರ ಸರ್ಕಾರ ನಿರ್ಧಾರವನ್ನ ತೆಗೆದುಕೊಂಡಿದೆ. ರಾಷ್ಟ್ರೀಯ ಜನಗಣತಿಯ ಜೊತೆಗೆ ಜಾತಿ ಜನಗಣತಿಯನ್ನ ಕೂಡ ಮಾಡಬೇಕು. ಕೇಂದ್ರ ಕ್ಯಾಬಿನೆಟ್ನಿಂದ ಮಹತ್ವದ ನಿರ್ಣಯ ಇದು. ಇವತ್ತು ನಡೆದಿರುವಂತಹ ಕೇಂದ್ರ ಕ್ಯಾಬಿನೆಟ್ನಲ್ಲಿ ಮಹತ್ವದ ನಿರ್ಧಾರವನ್ನ ಸರ್ಕಾರ ತೆಗೆದುಕೊಂಡಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಜಾತಿ ಜನಗಣತಿ ನಡೆಸೋಕೆ ಕೇಂದ್ರ ಸರ್ಕಾರ ನಿರ್ಧಾರವನ್ನ ತೆಗೆದುಕೊಂಡಿದೆ. ರಾಷ್ಟ್ರೀಯ ಜನಗಣತಿಯ ಜೊತೆಗೆ ಜಾತಿ ಜನಗಣತಿಯನ್ನ ಕೂಡ ನಡೆಸಬೇಕು ಅನ್ನೋ ಒಂದು ಮಹತ್ವದ ನಿರ್ಧಾರವನ್ನ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸಚಿವ ಸಂಪುಟ ಸಭೆ ಇವತ್ತೇ ನಡೀತು. ಅದರಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಕೇಂದ್ರ ಸರ್ಕಾರದಿಂದ ರಾಷ್ಟ್ರೀಯ ಜನಗಣತಿಯ ಜೊತೆಗೆ ಜಾತಿ ಜನಗಣತಿಯನ್ನ ಕೂಡ ಮಾಡುವಂಥದ್ದು, ಒಟ್ಟೊಟ್ಟಿಗೆ ಜಾತಿ ಜನಗಣತಿ ರಾಷ್ಟ್ರೀಯ ಜನಗಣತಿಯ ಜೊತೆಗೆ ಜಾತಿ ಜನಗಣತಿಯನ್ನ ಕೂಡ ಮಾಡಬೇಕು ಅನ್ನೋ ಮಹತ್ವದ ನಿರ್ಧಾರವನ್ನ ಕೇಂದ್ರ ಸರ್ಕಾರ ಇವತ್ತು ನಡೆದಿರುವಂಥ ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡಿದೆ. ಜಾತಿ ಜನಗಣತಿಯನ್ನ ನಡೆಸೋಕೆ ಕೇಂದ್ರ ಸರ್ಕಾರ ಈಗ ನಿರ್ಧಾರ ಮಾಡಿದೆ. ರಾಷ್ಟ್ರೀಯ ಜನಗಣತಿಯ ಜೊತೆಗೆ ಜಾತಿ ಜನಗಣತಿಯನ್ನು ಕೂಡ ಮಾಡಬೇಕು ಅನ್ನೋ ನಿರ್ಣಯವನ್ನ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಇವತ್ತು ಕ್ಯಾಬಿನೆಟ್ನಲ್ಲಿ ತೆಗೆದುಕೊಂಡಿದೆ. ಇದನ್ನ ಖುದ್ದು ಮಾಧ್ಯಮಗಳ ಮುಂದೆ ಅಶ್ವಿನಿ ವೈಷ್ಣವ್ ಈಗ ನೇರವಾಗಿ ತಿಳಿಸಿದ್ದಾರೆ. ರಾಷ್ಟ್ರೀಯ ಜನಗಣತಿಯ ಜೊತೆಗೆ ಜಾತಿ ಜನಗಣತಿಯನ್ನ ಕೂಡ ನಡೆಸಬೇಕು ಅನ್ನೋ ನಿರ್ಧಾರವನ್ನ ಕೇಂದ್ರ ಸರ್ಕಾರ ತೆಗೆದುಕೊಂಡಿದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಚಂದ್ರಮೋಹನ್, ರಾಷ್ಟ್ರೀಯ ಜನಗಣತಿಯ ಜೊತೆಗೆ ಈಗ ಜಾತಿ ಜನಗಣತಿ ನಡೆಸೋ ಅಂತ ಮಹತ್ವದ ತೀರ್ಮಾನಕ್ಕೆ ಈಗ ಕೇಂದ್ರ ಸರ್ಕಾರ ಬಂದಿರುವಂತದ್ದು ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ. ಹಾಗಾದ್ರೆ ಸಂಪುಟ ಸಭೆಯಲ್ಲಿ ಆಗಿರೋ ಅಂತ ನಿರ್ಧಾರ ಮತ್ತೆ ಅದರ ಮಹತ್ವನ ಉಲ್ಲೇಖ ಮಾಡೋದಾದ್ರೆ ಚಂದ್ರಮೋಹನ್. ಹೌದು ಮಧುಸೂದನ್, ಮುಖ್ಯವಾಗಿ ನಮ್ಮ ದೇಶದಲ್ಲಿ 2021ರಲ್ಲೇ ಜನಗಣತಿ ನಡಿಬೇಕಾಗಿತ್ತು. ಆದ್ರೆ ಆ ಸಂದರ್ಭದಲ್ಲಿ ಕೋವಿಡ್ ಕಾರಣದಿಂದಾಗಿ ಜನಗಣತಿಯನ್ನ ನಡೆಸಿರ್ಲಿಲ್ಲ. ಈಗ ಜನಗಣತಿಯ ಜೊತೆಗೇನೆ ಜಾತಿ ಜನಗಣತಿಯನ್ನು ಕೂಡ ನಡೆಸಲಿಕ್ಕೆ ಕೇಂದ್ರದ ಕ್ಯಾಬಿನೆಟ್ ನಲ್ಲಿ ಮಹತ್ವದ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಈಗ ಮುಖ್ಯವಾಗಿ ದೇಶದಲ್ಲಿ ರಾಜಕೀಯವಾಗಿ ಕಾಂಗ್ರೆಸ್ ಪಕ್ಷ ಕೂಡ ಜಾತಿ ಜನಗಣತಿ ನಡಿಬೇಕು, ಯಾವ್ಯಾವ ಜಾತಿಗಳು ಎಷ್ಟು ಸಂಖ್ಯೆಯಲ್ಲಿ ಇದೆಯೋ ಆ ಸಂಖ್ಯೆಯ ಆಧಾರದ ಮೇಲೆ ದೇಶದಲ್ಲಿ ಉದ್ಯೋಗ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಮೀಸಲಾತಿಯನ್ನ ನೀಡಬೇಕು ಅಂತೇಳಿ ಒತ್ತಾಯವನ್ನ ಮಾಡ್ತಾ ಇದೆ. ಈಗ ಬಿಹಾರ ಸರ್ಕಾರ ಕೂಡ ಜಾತಿ ಜನಗಣತಿಯನ್ನ ತೀರ್ಮಾನವನ್ನ ಜಾತಿ ಜನಗಣತಿಯನ್ನ ಸಾಮಾಜಿಕ ವಿಷಯನ್ನಾಗಿ ನಡೆಸಲಾಗಿದೆ. ಅದರ ಆಧಾರದ ಮೇಲೆ ನಾವು ಕೂಡ ಮೀಸಲಾತಿಯನ್ನ ಕೊಡ್ತೇವೆ ಅಂತ ಹೇಳಿ ಈಗ ಸಿದ್ದರಾಮಯ್ಯ ಕ್ಯಾಬಿನೆಟ್ ನಲ್ಲೂ ಕೂಡ ಚರ್ಚೆ ನಡೀತಾ ಇದೆ. ಈಗ ಹಿಂದುಳಿದ ವರ್ಗಗಳ ಆಯೋಗ ಸಲ್ಲಿಸಿರುವಂತಹ ವರದಿಯ ಬಗ್ಗೆ ಅಂತಿಮ ತೀರ್ಮಾನವನ್ನ ಸಿದ್ದರಾಮಯ್ಯ ಸರ್ಕಾರದ ಕ್ಯಾಬಿನೆಟ್ ತೆಗೆದುಕೊಳ್ಳುವಂತದ್ದು ಬಾಕಿ ಇದೆ. ಈಗ ಇದ್ರ ಮಧ್ಯೆನೇ ದೇಶಾದ್ಯಂತ ಜಾತಿ ಜನಗಣತಿಯನ್ನ ನಡೆಸಲಿಕ್ಕೆ ಕೇಂದ್ರ ಸರ್ಕಾರವೇ ಈಗ ತೀರ್ಮಾನವನ್ನ ತೆಗೆದುಕೊಂಡಿದೆ. ಇಷ್ಟು ದಿನಗಳ ಕಾಲ ಜಾತಿ ಜನಗಣತಿಯನ್ನ ನಡೆಸಬೇಕು ಅಂತೇಳಿ ಕಾಂಗ್ರೆಸ್ ಒತ್ತಾಯವನ್ನ ಮಾಡ್ತಾ ಇತ್ತು, ಡಿಮ್ಯಾಂಡ್ ಅನ್ನ ಮಾಡ್ತಾ ಇತ್ತು. ಜೊತೆಗೆ ಕಾಂಗ್ರೆಸ್ನ ಆಳ್ವಿಕೆ ಇರತಕ್ಕಂಥ ರಾಜ್ಯಗಳಲ್ಲಿ ಜಾತಿ ಜನಗಣತಿಯನ್ನ ನಡೆಸಿ ಅದರ ಆಧಾರದ ಮೇಲೆ ಮೀಸಲಾತಿಯನ್ನ ಕೊಡಿ ಅಂತೇಳಿ ರಾಹುಲ್ ಗಾಂಧಿ ಅವರು ಕೂಡ ಕಾಂಗ್ರೆಸ್ನ ಆಳ್ವಿಕೆಯ ರಾಜ್ಯ ಸರ್ಕಾರಗಳಿಗೆ ಸೂಚನೆಯನ್ನ ಕೊಟ್ಟಿದ್ರು. ಆದ್ರೆ ಈಗ ಕೇಂದ್ರ ಸರ್ಕಾರವೇ ದೇಶದ ಎಲ್ಲಾ ರಾಜ್ಯಗಳಲ್ಲೂ ದೇಶಾದ್ಯಂತ ಈ ಜಾತಿ ಜನಗಣತಿಯನ್ನ ನಡೆಸಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಮಹತ್ವದ ಬೆಳವಣಿಗೆ. ಈಗ ಮುಖ್ಯವಾಗಿ ಬಿಜೆಪಿ ನಾಯಕರುಗಳು ಕೂಡ ಹೇಳ್ತಾ ಇದ್ರು, ದೇಶದಲ್ಲಿ ಜಾತಿ ಜನಗಣತಿಯನ್ನು ನಡೆಸತಕ್ಕಂಥ ಅಧಿಕಾರ ರಾಜ್ಯ ಸರ್ಕಾರಗಳಿಗಿಲ್ಲ, ಈ ಅಧಿಕಾರ ಇರತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರ ನಡೆಸಬೇಕು ಅಂತ ಹೇಳಿ. ಈಗ ಕೇಂದ್ರ ಸರ್ಕಾರವೇ ಕೇಂದ್ರದ ಕ್ಯಾಬಿನೆಟ್ ಸಭೆಯಿಂದಲೇ ದೇಶಾದ್ಯಂತ ಈ ಜನಗಣತಿಯ ಜೊತೆಗೇನೆ ಜನಸಂಖ್ಯೆ ಎಷ್ಟಿದೆ ಅನ್ನುವ ಮಾಹಿತಿಯನ್ನ ಸಂಗ್ರಹಿಸುತ್ತೆ. ಈ ಜಾತಿಗಳ ಜನಸಂಖ್ಯೆಗೆ ಅನುಗುಣವಾಗಿನೇ ಶಿಕ್ಷಣ ಮತ್ತು ಉದ್ಯೋಗ ಕೂಡ ಕೊಡಬೇಕಾಗುತ್ತೆ. ಹಾಗಾಗಿ ಇದು ದೇಶದಲ್ಲಿ ಒಂದು ಮಹತ್ವದ ಬೆಳವಣಿಗೆ. ಈ ಹಿಂದೆ ಮಂಡಲ ಆಯೋಗದ ವರದಿಯನ್ನು ಕೂಡ ನೋಡಿದ್ವಿ. OBC ಸಮುದಾಯಕ್ಕೆ ಮೀಸಲಾತಿಯನ್ನು ಕೊಡಬೇಕು, 27% ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ಶಿಫಾರಸನ್ನ ಮಾಡಿತ್ತು. ಆ ಮಂಡಲ ಆಯೋಗದ ವರದಿಯ ವಿರುದ್ಧವೂ ಕೂಡ ದೇಶದಲ್ಲಿ ಒಂದು ದೊಡ್ಡ ಮಟ್ಟದ ಆಕ್ರೋಶ ಮತ್ತು ಗಲಭೆ ಎಲ್ಲವೂ ಕೂಡ ನಡೆದಿದ್ದು. ಒಬ್ರು ಜೀವಂತವಾಗಿ ಸಜೀವ ದಹನ ಕೂಡ ಆಗಿದ್ರು ದೆಹಲಿನಲ್ಲಿ ಪ್ರತಿಭಟನೆ ನಡೆಸುವಂತಹ ಸಂದರ್ಭದಲ್ಲಿ. ಆದರೆ ಈಗ ಮಂಡಲ ಆಯೋಗದ ವರದಿ ಜಾರಿಯಾಗಿದೆ, OBC ಸಮುದಾಯಕ್ಕೆ ಮೀಸಲಾತಿಯನ್ನ ನೀಡಲಾಗಿದೆ. ಆದ್ರೆ ಈಗ OBC ಸಮುದಾಯಕ್ಕೆ ಕೊಟ್ಟಿರತಕ್ಕಂಥ ಮೀಸಲಾತಿ ಸರಿಯಾಗಿಲ್ಲ. ಜನಕ್ಕೆ ದೇಶದಲ್ಲಿ
ಹೆಚ್ಚಿನ ಸಂಖ್ಯೆನಲ್ಲೇ ಇದೆ. ಹಾಗಾಗಿ ಒಬಿಸಿ ಸಮುದಾಯಕ್ಕೆ ಇನ್ನು ಹೆಚ್ಚಿನ ಮೀಸಲಾತಿಯನ್ನ ನೀಡಬೇಕು ಅನ್ನೋ ಒಂದು ಬೇಡಿಕೆ ಕೂಡ ಇದೆ. ಈ ಕಾರಣಕ್ಕಾಗಿನೇ ಒಬಿಸಿ ಸಮುದಾಯದ ಜನಸಂಖ್ಯೆ ಎಷ್ಟಿದೆ ಅನ್ನೋದನ್ನ ತಿಳ್ಕೊಳ್ಬೇಕು ಅಂತ ಅಂದ್ರೆ ಈ ಜಾತಿ ಜನಗಣತಿ ನಡಿಬೇಕು. ಅದ್ರ ಆಧಾರದ ಮೇಲೆ ಒಬಿಸಿ ಸಮುದಾಯಗಳಿಗೆ ಮೀಸಲಾತಿಯನ್ನ ಹೆಚ್ಚಿನ ಪ್ರಮಾಣದಲ್ಲಿ ಕೊಡ್ಲಿಕ್ಕೆ ಕೂಡ ಸಾಧ್ಯ ಆಗುತ್ತೆ. ಈ ಕಾರಣಕ್ಕಾಗಿನೇ ಈಗ ಕೇಂದ್ರ ಸರ್ಕಾರವೇ ಈ ಒಂದು ದೇಶಾದ್ಯಂತ ಜಾತಿ ಜನಗಣತಿಯನ್ನ ನಡೆಸಲಿಕ್ಕೆ ತೀರ್ಮಾನ ತೆಗೆದುಕೊಂಡಿರ್ತಕ್ಕಂಥದ್ದು ಒಂದು ಮಹತ್ವದ ಬೆಳವಣಿಗೆ. ಈ ಮೂಲಕವಾಗಿ ಈಗ ಕಾಂಗ್ರೆಸ್ ಪಕ್ಷ ಇದನ್ನು ಜಾತಿ ಜನಗಣತಿಯನ್ನ ತನ್ನ ಅಸ್ತ್ರವನ್ನಾಗಿ ಮಾಡಿಕೊಂಡಿತ್ತು. ಅದನ್ನೇ ಈಗ ಕೇಂದ್ರ ಸರ್ಕಾರವೇ ಕಿತ್ಕೊಂಡಂತಾಗಿದೆ. ಈಗ ಕೇಂದ್ರ ಸರ್ಕಾರವೇ ತಾನಾಗಿನೇ ದೇಶಾದ್ಯಂತ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಈ ಒಂದು ಜನಗಣತಿಯ ಜೊತೆಗೇನೆ ಜಾತಿ ಜನಗಣತಿಯನ್ನು ಕೂಡ ನಡೆಸುತ್ತೆ. ಅದರ ಆಧಾರದ ಮೇಲೆ ಮುಂದಿನ ದಿನಗಳಲ್ಲಿ ಈ ಮೀಸಲಾತಿನಲ್ಲೂ ಕೂಡ ಪರಿಷ್ಕರಣೆ ಆಗುತ್ತೆ. ಈಗ ಒಬಿಸಿ ಸಮುದಾಯಕ್ಕೆ ಕೇಂದ್ರ ಸರ್ಕಾರದ ಉದ್ಯೋಗಗಳಲ್ಲೂ ಕೂಡ 27% ಮೀಸಲಾತಿ ಇದೆ, ಅದು ಕೂಡ ಪರಿಷ್ಕರಣೆ ಆಗ್ಬೋದು. ಒಂದು ವೇಳೆ ಒಬಿಸಿ ಸಮುದಾಯದ ಜನಸಂಖ್ಯೆ 27ಕ್ಕಿಂತ ಜಾಸ್ತಿ ಇದೆ ಅಥವಾ ಇನ್ನೂ ಹೆಚ್ಚಿನ ಮೀಸಲಾತಿಯನ್ನ ಕೊಡಬೇಕು ಅಂತ ಅನ್ಸಿದ್ರೆ ಆಗ ಹೆಚ್ಚಿನ ಮೀಸಲಾತಿಯನ್ನ ಕೇಂದ್ರ ಸರ್ಕಾರ ಉದ್ಯೋಗ ಮತ್ತು ಶಿಕ್ಷಣದ ಕ್ಷೇತ್ರದಲ್ಲೂ ಕೂಡ ನೀಡಬೇಕಾಗುತ್ತೆ. ಈಗ ದೇಶದಲ್ಲಿ 50% ಮೀಸಲಾತಿಯ ಮಿತಿ ಮೀರಬಾರದು ಅಂತೇಳಿ ಸುಪ್ರೀಂ ಕೋರ್ಟ್ ತೀರ್ಪನ್ನ ಕೊಟ್ಟಿದೆ. ಆದ್ರೆ ಈಗ ಬೇರೆ ಬೇರೆ ರಾಜ್ಯಗಳು 50ಕ್ಕಿಂತ ಹೆಚ್ಚಿನ ಮೀಸಲಾತಿಯನ್ನು ಕೂಡ ಕೊಡ್ತಾ ಇವೆ. ಹಾಗಾಗಿ ಇದನ್ನ ಸಂವಿಧಾನದ 9ನೇ ಪರಿಚ್ಛೇದಕ್ಕೆ ಸೇರಿಸುವ ಮೂಲಕ ಸುಪ್ರೀಂ ಕೋರ್ಟ್ ನಿಂದ ನ್ಯಾಯಾಂಗ ಪರಾಮರ್ಶೆಯಿಂದಲೂ ಕೂಡ ರಕ್ಷಣೆ ಕೊಡುವಂತ ನಿಟ್ಟಿನಲ್ಲೂ ಕೂಡ ಕೇಂದ್ರ ಸರ್ಕಾರವೇ ಖುದ್ದಾಗಿ ಕ್ರಮ ಕೈಗೊಳ್ಬಹುದು. ಈಗ ಕೇಂದ್ರ ಸರ್ಕಾರವೇ ಜಾತಿ ಜನಗಣತಿ ನಡೆಸೋದ್ರಿಂದಾಗಿ ಆಗ ನ್ಯಾಯಾಂಗ ಪರಾಮರ್ಶೆಯಿಂದಲೂ ಕೂಡ ಅದಕ್ಕೆ ಮೀಸಲಾತಿ ಪರಿಷ್ಕರಣೆ ಮಾಡಿ ಮೀಸಲಾತಿ ಹೆಚ್ಚಳವನ್ನ ಮಾಡಿದಾಗ ಅದಕ್ಕೆ ಸಂಪೂರ್ಣವಾದಂತಹ ರಕ್ಷಣೆ ಸುಪ್ರೀಂ ಕೋರ್ಟ್ ನ ತೀರ್ಪುಗಳಿಂದ ಸಿಗುವಂತ ನಿಟ್ಟಿನಲ್ಲೂ ಕೂಡ ಸಂವಿಧಾನಕ್ಕೂ ಕೂಡ ತಿದ್ದುಪಡಿ ಮಾಡಿ ಕ್ರಮವನ್ನು ಕೂಡ ಕೈಗೊಳ್ಳಬಹುದು. ಹಾಗಾಗಿ ದೇಶದಲ್ಲಿ ಒಬಿಸಿ ಸಮುದಾಯದ ಮೀಸಲಾತಿ ಆಗ್ಬೋದು ಮತ್ತು ಬೇರೆ ಬೇರೆ ಸಮುದಾಯಗಳ ಮೀಸಲಾತಿ ಆಗ್ಬೋದು, ಪರಿಷ್ಕರಣೆ ಆಗುತ್ತೆ, ಹೆಚ್ಚಳ ಕೂಡ ಆಗುತ್ತೆ. ಈಗಾಗಲೇ ಆರ್ಥಿಕವಾಗಿ ಹಿಂದುಳಿದಂತಹ ಸಮುದಾಯಗಳಿಗೂ ಕೂಡ 10% ಮೀಸಲಾತಿ ಕೊಡುವಂತ ತೀರ್ಮಾನವನ್ನ ಇದೇ ಮೋದಿ ಸರ್ಕಾರ ತೆಗೆದುಕೊಂಡಿದೆ. ಅಂದ್ರೆ ಈಗ ಕೆಲವು ಸಮುದಾಯಗಳಿಗೂ ಜನರಲ್ ಕ್ಯಾಟಗರಿನಲ್ಲಿ ಇದ್ವು, ಆ ಜನರಲ್ ಕ್ಯಾಟಗರಿನಲ್ಲಿ ಫೈಟ್ ಮಾಡಿನ ಉದ್ಯೋಗವನ್ನ ಶಿಕ್ಷಣ ಕ್ಷೇತ್ರಗಳಲ್ಲಿ ಮೀಸಲಾತಿಯನ್ನು ಪಡ್ಕೊಳ್ಬೇಕಾದಂತ ಅನಿವಾರ್ಯ ಸ್ಥಿತಿನಲ್ಲಿದ್ವು. ಅಂತ ಸಮುದಾಯಗಳು ಆರ್ಥಿಕವಾಗಿ ಹಿಂದುಳಿದಿದ್ವು. ಆರ್ಥಿಕವಾಗಿ ಹಿಂದುಳಿದಂತಹ ಸಮುದಾಯಗಳಿಗೂ ಕೂಡ 10% ಮೀಸಲಾತಿಯನ್ನ ಇದೇ ಮೋದಿ ಸರ್ಕಾರ ಕೊಟ್ಟಿದೆ. ಈಗ ಸಂಪೂರ್ಣವಾಗಿ ಈ ಒಂದು ಮೀಸಲಾತಿಯನ್ನ ಪರಿಷ್ಕರಣೆ ಮಾಡುವಂತಹ ಉದ್ದೇಶದಿಂದಲೇ ಈ ಒಂದು ಜಾತಿ ಜನಗಣತಿಯನ್ನ ನಡೆಸಲಿಕ್ಕೆ ತೀರ್ಮಾನವನ್ನ ಈಗ ತೆಗೆದುಕೊಳ್ತಾ ಇದೆ. ಒಂದು ಮೀಸಲಾತಿ ಪರಿಷ್ಕರಣೆ ಆಗ್ಬೇಕು ಅಂದ್ರೆ ಜಾತಿ ಗಣತಿ ಆಗ್ಬೇಕು. ಜಾತಿ ಯಾವ್ಯಾವ ಜಾತಿಗಳು ಎಷ್ಟು ಸಂಖ್ಯೆನಲ್ಲಿವೆ, ಆಯಾ ಜಾತಿಗಳ ಜನಸಂಖ್ಯೆ ಎಷ್ಟಿದೆ ಅನ್ನೋದು ಗೊತ್ತಾದ್ರೆ ಅದಕ್ಕೆ ತಕ್ಕಂತೆನೆ ಮೀಸಲಾತಿಯನ್ನ ಪರಿಷ್ಕರಣೆ ಮಾಡ್ಲಿಕ್ಕೂ ಕೂಡ ಅವಕಾಶ ಆಗುತ್ತೆ. ಮಧುಸೂದನ್, ಚಂದ್ರಮೋಹನ್, ಹಾಗಾದ್ರೆ ರಾಷ್ಟ್ರೀಯ ಜನಗಣತಿಯ ಜೊತೆಗೆ ಈಗ ಜಾತಿ ಜನಗಣತಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಹೇಳ್ತಾ ಇತ್ತು. ಕೇಂದ್ರ ಸರ್ಕಾರ ಕೂಡ ಈಗ ಈ ನಿರ್ಧಾರವನ್ನ ತೆಗೆದುಕೊಂಡಿರೋದು ಎಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರದ ನಡೆಗೆ ಈಗ ಒಂದು ರೀತಿಯ ಪರಿಣಾಮ ಬೀರಬಹುದು ಅಂತ ಹೇಳ್ತೀರಾ ಹೇಗೆ? ಹೌದು, ಖಂಡಿತ ಮಧುಸೂದನ್. ಈಗ ಮುಖ್ಯವಾಗಿ ಕಾಂಗ್ರೆಸ್ನ ಪಕ್ಷವೇ ರಾಹುಲ್ ಗಾಂಧಿ ಅವರು ಮತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಒಂದು ಜಾತಿ ಜನಗಣತಿ ನಡೆಸಬೇಕು, ದೇಶದಲ್ಲಿ ಜಾತಿ ಜನಗಣತಿ ನಡೆಸಿ ಅದರ ಆಧಾರದ ಮೇಲೆನೆ ಮೀಸಲಾತಿಯನ್ನ ನೀಡಬೇಕು, ಮೀಸಲಾತಿ ಪರಿಷ್ಕರಣೆ ಆಗಬೇಕು ಮತ್ತು ಒಬಿಸಿ ಸಮುದಾಯ ಹೆಚ್ಚಿನ ಸಂಖ್ಯೆಯಲ್ಲಿದೆ, ಆದ್ರೆ ಒಬಿಸಿ ಸಮುದಾಯದ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯ ಪ್ರಮಾಣ ಇಲ್ಲ ಅಂತ ಹೇಳಿ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ರು. ಆ ಒಂದು ಕಾಂಗ್ರೆಸ್ ಪಕ್ಷವೇ ಇದನ್ನ ತನ್ನ ಅಸ್ತ್ರವನ್ನಾಗಿ ಮಾಡ್ಕೊಂಡಿತ್ತು. ಈಗ ಎಲ್ಲೆಲ್ಲೂ ಕೂಡ ರಾಹುಲ್ ಗಾಂಧಿ ಅವರು ಹೋದಂತ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಒಬಿಸಿ ಸಮುದಾಯ, ಹಿಂದುಳಿದ ವರ್ಗಗಳ ಸಮುದಾಯ, ದಲಿತ ಸಮುದಾಯಗಳ ಬಗ್ಗೆನೇ ಮಾತನಾಡ್ತಾ ಇದ್ರು. ಹಾಗಾಗಿ ಒಂದು ಈ ದಲಿತ ಸಮುದಾಯ ಆಗ್ಬೋದು, ಒಬಿಸಿ ಸಮುದಾಯ ಆಗ್ಬೋದು, ಹಿಂದುಳಿದಂತಹ ಸಮುದಾಯಗಳ ಜನಸಂಖ್ಯೆ ಎಷ್ಟಿದೆ ಅನ್ನೋದನ್ನು ಮತ್ತು ಈ ಜಾತಿ ಜನಗಣತಿಯ ಮೂಲಕ ಕಂಡುಕೊಳ್ಬೇಕಾಗುತ್ತೆ. ಅದನ್ನ ಕಂಡುಕೊಂಡು ಅದರ ಜನಸಂಖ್ಯೆಗೆ ಅನುಗುಣವಾಗಿನೇ ಮೀಸಲಾತಿಯನ್ನ ನೀಡಬೇಕಾಗುತ್ತೆ. ಹಾಗಾಗಿ ಈಗ ಮೀಸಲಾತಿಯನ್ನ ಪರಿಷ್ಕರಣೆ ಮಾಡಬೇಕು ಅಂದ್ರೆ ಈ ಜಾತಿ ಜನಗಣತಿ ಆಗ್ಬೇಕು. ಈ ಜಾತಿ ಜನಗಣತಿಯನ್ನ ನಡೆಸಲಿಕ್ಕೆ ಈಗ ಕೇಂದ್ರ ಸರ್ಕಾರ ಕ್ಯಾಬಿನೆಟ್ ನಲ್ಲಿ ಒಪ್ಪಿಗೆಯನ್ನ ಕೊಟ್ಟಿದೆ. ಹೀಗಾಗಿ ಈ ರಾಷ್ಟ್ರೀಯ ಸೆನ್ಸಸ್ ನ ಜೊತೆಗೇನೆ ಒಂದು ಕ್ಯಾಸ್ಟ್ ಸೆನ್ಸಸ್ ಕೂಡ ದೇಶದಲ್ಲಿ ಈಗ ಮುಂದಿನ ದಿನಗಳಲ್ಲಿ ನಡೆಯಲಿದೆ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಗೃಹ ಇಲಾಖೆ ಕೂಡ ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡಿತ್ತು. ಬೇರೆ ಬೇರೆ ಕಾರಣಗಳಿಗಾಗಿ ಒಂದು ಸೆನ್ಸಸ್ ಅನ್ನ ನಡೆಸಲಿಕ್ಕೆ, ರಾಷ್ಟ್ರೀಯ ಗಣತಿಯನ್ನ ನಡೆಸಲಿಕ್ಕೆ ಕೇಂದ್ರ ಸರ್ಕಾರಕ್ಕೆ ಸಾಧ್ಯ ಆಗಿರಲಿಲ್ಲ. ಈಗ ಅಂತಿಮವಾಗಿ ಈ ಜಾತಿ ಜನಗಣತಿಯನ್ನು ಕೂಡ ಈಗ ನಡೆಸಲಿಕ್ಕೆ ಈಗ ಕ್ಯಾಬಿನೆಟ್ ನಲ್ಲಿ ಒಪ್ಪಿಗೆಯನ್ನ ನೀಡಲಾಗಿದೆ. ಮಧುಸೂದನ್, ಚಂದ್ರಮೋಹನ್, ಪ್ರಮುಖವಾದಂತಹ ಅಂಶ ನೀವು ಈಗಾಗಲೇ ಉಲ್ಲೇಖ ಮಾಡ್ತಾ ಇದ್ರಿ. 2011ರಲ್ಲಿ ರಾಷ್ಟ್ರೀಯ ಜನಗಣತಿ ನಡೀಬೇಕಾಗಿತ್ತು, ಕೋವಿಡ್ ಕಾರಣದಿಂದ ಅದನ್ನ ಮುಂದೂಡಿಕೆ ಮಾಡಲಾಯಿತು ಅಂತ. ಈಗ ರಾಷ್ಟ್ರೀಯ ಜನಗಣತಿಯ ಜೊತೆಗೆ ಜಾತಿ ಜನಗಣತಿಯನ್ನ ಕೂಡ ನಡೆಸಲಿಕ್ಕೆ ಕೇಂದ್ರ ಸರ್ಕಾರ ಇವತ್ತು ನಿರ್ಣಯವನ್ನು ತೆಗೆದುಕೊಂಡಿದೆ. ಹಾಗಾದ್ರೆ ಈ ಒಂದು ಪ್ರಕ್ರಿಯೆ ಮುಕ್ತಾಯವಾಗಲಿಕ್ಕೆ, ಆರಂಭ ಆಗಲಿಕ್ಕೆ, ಮುಕ್ತಾಯ ಆಗಲಿಕ್ಕೆ ಅಂದಾಜು ಎಷ್ಟು ಕಾಲಾವಕಾಶ ಬೇಕಾಗುತ್ತೆ ಅಂತೀರಿ? ಮಧುಸೂದನ್, ಈಗ ಮುಖ್ಯವಾಗಿ ಈಗ ನಾವು ಏಪ್ರಿಲ್ ತಿಂಗಳ ಅಂತ್ಯದಲ್ಲಿದ್ದೇವೆ. ಮೇ ಅಥವಾ ಜೂನ್ ತಿಂಗಳಲ್ಲೇ ಅಥವಾ ಜುಲೈ ತಿಂಗಳ ಅಂತ್ಯದೊಳಗಾಗಿನೇ ಈ ಒಂದು ಜನಗಣತಿಯನ್ನ ನಡೆಸೋದು. 3-4 ತಿಂಗಳಲ್ಲೇ ಜನಗಣತಿ ಮತ್ತು ಜಾತಿ ಜನಗಣತಿ ಎಲ್ಲವನ್ನೂ ಕೂಡ ನಡೆಸಲಿಕ್ಕೆ ಅವಕಾಶ ಇದೆ. ಇದನ್ನ ಶಾಲಾ ಶಿಕ್ಷಕರುಗಳಿಗೆನೆ ಈ ಜನಗಣತಿಯನ್ನ ನಡೆಸಲಿಕ್ಕೆ ಒಂದು ಆದೇಶವನ್ನ ಹಿಂದೆ ನೀಡಲಾಗ್ತಾ ಇತ್ತು. ಅದೇ ರೀತಿಯಲ್ಲಿ ಈ ಬಾರಿ ಕೂಡ
ದೇಶಾದ್ಯಂತ ಶಾಲಾ ಶಿಕ್ಷಕರುಗಳನ್ನ ಬಳಸ್ಕೊಂಡು ಇಲ್ಲವೇ ಅಂಗನವಾಡಿ ಶಿಕ್ಷಕರನ್ನ ಬಳಸ್ಕೊಂಡ್ರೆ ಅಥವಾ ಸ್ಥಳೀಯ ಸಂಸ್ಥೆಗಳ ಉದ್ಯೋಗಿಗಳನ್ನೇ ಬಳಸ್ಕೊಂಡು ಈ ಜನಗಣತಿಯನ್ನ ನಡೆಸಲಾಗುತ್ತೆ. ಇವರು ನಡೆಸಿ ಒಂದು ಡಾಟಾವನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದರ ಆಧಾರದ ಜೊತೆಗೆ ಒಂದು ಜನಗಣತಿ ನಡೆಸುವಂತಹ ಸಂದರ್ಭದಲ್ಲಿ ವ್ಯಕ್ತಿಗಳ ಮತ್ತು ಆಯಾ ಕುಟುಂಬಗಳ ಜಾತಿ ಯಾವುದು, ಯಾವ ಉಪಜಾತಿ ಯಾವುದು ಅನ್ನೋದನ್ನು ಕೂಡ ಕೇಳಿ ಅದನ್ನು ಕೂಡ ನಮೂದು ಎಂಟ್ರಿಯನ್ನ ಮಾಡ್ಕೊಳ್ಳಲಾಗುತ್ತೆ, ಗಣತಿಯನ್ನ ನಡೆಸಲಾಗುತ್ತೆ. ಆ ಮೂಲಕವಾಗಿ ಯಾವ್ಯಾವ ಜಾತಿಯ ಜನರು ಎಷ್ಟಿದ್ದಾರೆ, ಅವರ ಕುಟುಂಬದಲ್ಲಿ ಎಷ್ಟು ಸಂಖ್ಯೆಯಲ್ಲಿದ್ದಾರೆ, ಎಷ್ಟು ಜನ ಇದ್ದಾರೆ ಮತ್ತು ಎಷ್ಟು ಕುಟುಂಬಗಳಿವೆ ಮತ್ತು ಅವರ ಆರ್ಥಿಕ ಪರಿಸ್ಥಿತಿ ಏನು, ವಾರ್ಷಿಕ ವರಮಾನದ ಸ್ಥಿತಿಗತಿ ಹೇಗಿದೆ ಮತ್ತು ಅವರ ಬಳಿ ಭೂಮಿ ಇದೆಯಾ, ಎಷ್ಟಿದೆ, ಏನು, ಈ ಎಲ್ಲ ಅಂಶಗಳನ್ನು ಕೂಡ ಈ ಬಾರಿ ಕಲೆ ಹಾಕಲಾಗುತ್ತೆ. ಹೀಗೆ ಮತ್ತು ಉದ್ಯೋಗದಲ್ಲಿ ಎಷ್ಟು ಜನ ಇದ್ದಾರೆ, ಸರ್ಕಾರಿ ಉದ್ಯೋಗದಲ್ಲಿದ್ದಾರಾ, ಖಾಸಗಿ ಉದ್ಯೋಗದಲ್ಲಿದ್ದಾರಾ, ಹೇಗೆ ಎಲ್ಲಾ ಮಾಹಿತಿಗಳನ್ನು ಕೂಡ ಕಲೆ ಹಾಕಲಾಗುತ್ತೆ. ಆ ಮೂಲಕವಾಗಿ ಜಾತಿಗಳು ಮತ್ತು ಆಯಾ ಸಮುದಾಯಗಳ ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿಗತಿ ಎಲ್ಲಾ ಮಾಹಿತಿಗಳನ್ನು ಕೂಡ ಕಲೆ ಹಾಕಿನೇ ಈ ಜಾತಿ ಗಣತಿಯನ್ನು ಕೂಡ ನಡೆಸಲಾಗುತ್ತೆ. ಇದರಿಂದಾಗಿನೇ ಒಂದು ಜಾತಿಗಳ ಜನಸಂಖ್ಯೆ ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ. ಆ ಒಂದು ಜಾತಿಗಳ ಜನಸಂಖ್ಯೆ ಗೊತ್ತಾದ್ರೆ ಆ ಜನಸಂಖ್ಯೆಗೆ ಅನುಗುಣವಾಗಿನೇ ಮೀಸಲಾತಿಯನ್ನು ಕೂಡ ಪರಿಷ್ಕರಣೆಯನ್ನ ಮಾಡಿ ಆ ಜನಸಂಖ್ಯೆಗೆ ಅನುಗುಣವಾಗಿನೇ ಮೀಸಲಾತಿಯನ್ನು ಕೂಡ ಪ್ರಮಾಣವನ್ನು ಹೆಚ್ಚಳ ಮಾಡುವಂಥದ್ದು ಇಲ್ಲವೇ ಕಡಿಮೆ ಮಾಡುವಂಥದ್ದನ್ನು ಕೂಡ ಮಾಡಬೇಕಾಗುತ್ತೆ. ಈಗ ಯಾವ್ದಾದ್ರು ಒಂದು ಜಾತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರುತ್ತೆ, ಆದ್ರೆ ಮೀಸಲಾತಿ ಪ್ರಮಾಣ 2%, 3% ಮಾತ್ರ ಇರುತ್ತೆ. ಹಾಗಾಗಿ ತಮ್ಮ ಜನಸಂಖ್ಯೆ ಹೆಚ್ಚಿದ್ದಂತ ಸಂದರ್ಭದಲ್ಲಿ ಆ ಒಂದು ಸಮುದಾಯಕ್ಕೆ ಹೆಚ್ಚಿನ ಮೀಸಲಾತಿಯನ್ನ ಕೊಡಬೇಕಾಗುತ್ತೆ. ಶೇಕಡವಾರು ಮೀಸಲಾತಿ ಪ್ರಮಾಣವನ್ನು ಕೂಡ ಹೆಚ್ಚಳ ಮಾಡಬೇಕಾಗುತ್ತೆ. ಈಗ OBC ಸಮುದಾಯಗಳ ಜನಸಂಖ್ಯೆ ದೇಶದಲ್ಲಿ 50ರಷ್ಟಿದೆ, ಆದ್ರೆ ಮೀಸಲಾತಿ ಮಾತ್ರ 27ರಷ್ಟಿದೆ. ಹೀಗಾಗಿ ನಮಗೂ ಕೂಡ 50% ಮೀಸಲಾತಿ ನೀಡಬೇಕು ಅಂತೇಳಿ OBC ಸಮುದಾಯಗಳು ಕೂಡ ಬೇಡಿಕೆಯನ್ನ ಇಡ್ತಾ ಇವೆ. ಹಾಗಾಗಿ 50% ಮೀಸಲಾತಿಯನ್ನು OBC ಸಮುದಾಯಗಳಿಗೆ ನೀಡಬೇಕಾಗಬಹುದು. ಹೀಗಾಗಿ ಒಂದು ಮೀಸಲಾತಿಯ ಪರಿಷ್ಕರಣೆ ಆಗ್ಲಿಕ್ಕೆ ಈಗ ಜಾತಿ ಜನಗಣತಿಯ ಪ್ರಮುಖವಾದಂತಹ ಅಸ್ತ್ರ ಆಗುತ್ತೆ. ಮಧುಸೂದನ್, ಧನ್ಯವಾದ. ಚಂದ್ರಮೋಹನ್, ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.